ವೀಕ್ಷಕರಿಗೆಲ್ಲ ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಒಂದು ಸಿಹಿಯಾದ ಶೀರಾ ಯಾವ ರೀತಿಯಲ್ಲಿ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಒಂದು ಪಾತ್ರೆಗೆ ಅರ್ಧ ಕಪ್ನಷ್ಟು ತುಪ್ಪ ಹಾಕಿಕೊಂಡು ಸ್ವಲ್ಪ ಗೋಡಂಬಿ ಸೇರಿಸಿ ಚೆನ್ನಾಗಿ ಹುರಿದುಕೊಳ್ಳಿ. ಗೋಡಂಬಿ ಗೋಲ್ಡನ್ ಬ್ರೌನ್ ಬರುವಾಗ ಅದನ್ನು ತೆಗೆದು ಬೇರೊಂದು ಪ್ಲೇಟಿಗೆ ಹಾಕಿಕೊಳ್ಳಿ. ಗೋಡಂಬಿ ಜೊತೆ ಒಣ ದ್ರಾಕ್ಷಿ ಕೂಡ ನೀವು ಸೇರಿಸಿಕೊಳ್ಳಬಹುದು. ನಾನು ಇಲ್ಲಿ ಗೋಡಂಬಿ ಮಾತ್ರ ಸೇರಿಸಿ ಮಾಡುತ್ತಾ ಇದ್ದೇನೆ. ಈ ಶೀರಾ ಮಾಡುವಾಗ ಅದರ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಒಂದೇ ಅಳತೆಯಲ್ಲಿರಬೇಕು. ಇವಾಗ ನೀವು 1 ಕಪ್ ರವೆ ತಗೊಳ್ಳುವುದಾದರೆ ಅದೇ ಕಪ್ಪಿನಲ್ಲಿ ಸಕ್ಕರೆ, ತುಪ್ಪ ಎಲ್ಲವನ್ನು ತೆಗೆದುಕೊಳ್ಳಬೇಕು. ನಾನು ಇಲ್ಲಿ ಅರ್ಧ ಕಪ್ನಷ್ಟು ತುಪ್ಪ ತೆಗೆದುಕೊಂಡಿದ್ದೇನೆ. ಅದೇ ಕಪ್ಪಿನಲ್ಲಿ 1 ಕಪ್ನಷ್ಟು ರವೆಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳುತ್ತೇನೆ. ಉರಿಯನ್ನು ಲೋ ಫ್ಲೇಮ್ನಲ್ಲಿ ಇಟ್ಟುಕೊಳ್ಳಬೇಕು. ಕೈ ಬಿಡದಂತೆ ಒಂದು 10 ರಿಂದ 15 ನಿಮಿಷಗಳ ಕಾಲ ಇದನ್ನು ಲೋ ಫ್ಲೇಮ್ನಲ್ಲಿಟ್ಟು ಹುರಿದುಕೊಳ್ಳಬೇಕು. ರವೆ ಸೀದು ಹೋಗಬಾರದು. ಕೈ ಬಿಡದಂತೆ ಚೆನ್ನಾಗಿ ಹುರಿದುಕೊಳ್ಳಬೇಕು. 1 ಕಪ್ ರವೆಗೆ 2.25 ಕಪ್ನಷ್ಟು ನೀರು ಹಾಕಿಕೊಂಡರೆ ನಿಮ್ಮ ಶೀರಾ ತುಂಬ ಚೆನ್ನಾಗಿ ಬರುತ್ತದೆ. ನೀರು ಹೆಚ್ಚಾದರೂ ಮತ್ತು ನೀರು ಕಡಿಮೆಯಾದರೂ ಅದರ ರುಚಿ ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ. ನಾವು ರವೆಯನ್ನು ಹುರಿದುಕೊಳ್ಳುವಾಗ ನೀರನ್ನು ಕೂಡ ಅಳತೆ ಮಾಡಿ ಕುದಿಸಿಕೊಳ್ಳಬೇಕು. ಈಗ ಹುರಿದುಕೊಂಡು ಇರುವಂತಹ ರವೆಗೆ ಕುದಿಯುತ್ತಿರುವ ನೀರನ್ನು ಜಾಗ್ರತೆಯಾಗಿ ಹಾಕಿಕೊಳ್ಳಬೇಕು. ಅದರಲ್ಲಿ ಕೂಡ ನಾವು ಸೌಟಿನಲ್ಲಿ ತಿರುಗಿಸುತ್ತಾನೆ ಇರಬೇಕು. ಯಾಕೆಂದರೆ ರವೆ ಗಂಟು ಕಟ್ಟಿಕೊಳ್ಳುವ ಚಾನ್ಸಸ್ ಇರುತ್ತದೆ. ಈಗ ಸ್ವಲ್ಪ ಕಲರ್ ಬೇಕಾದರೆ ಅರಿಶಿನ ಹುಡಿ ಹಾಕಿಕೊಳ್ಳಿ, ಇಲ್ಲಾಂದರೆ ಯೆಲ್ಲೋ ಫುಡ್ ಕಲರ್ ಕೂಡ ಹಾಕಿಕೊಳ್ಳಬಹುದು. ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತದೆ. ನಾನು ಇಲ್ಲಿ ಸ್ವಲ್ಪ ಅರಿಶಿನ ಹುಡಿ ಸೇರಿಸಿಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ರವೆ ಎಲ್ಲ ನೀರನ್ನು ಹೀರಿಕೊಂಡ ಮೇಲೆ 1 ಕಪ್ ರವೆಗೆ 1 ಕಪ್ ಸಕ್ಕರೆಯನ್ನು ಕೂಡ ಹಾಕಿಕೊಳ್ಳಬೇಕು. 1 ಕಪ್ ಸಕ್ಕರೆ ಹಾಕಿಕೊಂಡರೆ ನಿಮಗೆ ಸಿಹಿ ತುಂಬ ಆಗುತ್ತದೆ. ಸಿಹಿ ಕಡಿಮೆ ಬೇಕಾದರೆ ಸ್ವಲ್ಪ ಸಕ್ಕರೆಯನ್ನು ಕಡಿಮೆ ಮಾಡಿಕೊಳ್ಳಿ. ಈಗ ಚೆನ್ನಾಗಿ ಸೌಟಿನಲ್ಲಿ ತಿರುಗಿಸುತ್ತಾ ಇರಿ. ಈಗ ಹುರಿದಿಟ್ಟುಕೊಂಡಿರುವಂತಹ ಗೋಡಂಬಿಯನ್ನು ಸೇರಿಸಿಕೊಳ್ಳಿ. ತುಪ್ಪ ಬಿಡಲು ಶುರು ಮಾಡಿದಾಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ. ಮಧ್ಯದಲ್ಲಿ ಸ್ವಲ್ಪ ಫ್ಲೇವರ್ಗಾಗಿ ಏಲಕ್ಕಿಯ ಪುಡಿಯನ್ನು ಕೂಡ ಸೇರಿಸಿಕೊಳ್ಳಿ. ಈಗ ನಿಮಗೆ ರುಚಿಯಾದ ಶೀರಾ ಸುಲಭವಾಗಿ ಬೇಗನೆ ಮನೆಯಲ್ಲಿ ಮಾಡಿಕೊಳ್ಳಬಹುದು. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ರೆಸಿಪೀಸ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.